ಎಲ್ರಿಗೂ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ನ್ಯೂ ವಿಡಿಯೋ. ಇವತ್ತಿನ ವಿಡಿಯೋದಲ್ಲಿ ಏನಂತ ಹೇಳಿದರೆ, ಮೊನ್ನೆ ನಮ್ಮ HOD ಪಾಠ ಮಾಡಬೇಕಾದ್ರೆ ಸಬ್ಜೆಕ್ಟ್ ನೇಮ್ ಬಂದ್ಬಿಟ್ಟು ಆಟೋಮೋಟಿವ್ ಎಲೆಕ್ಟ್ರಾನಿಕ್ಸ್ ಅಂತ ಒಂದು ಹೇಳ್ತಾ ಇದ್ರು. ಅಂದರೆ 2040ಗೆ ನಮ್ಮ ಟೆಕ್ನಾಲಜಿ ಯಾವ ಥರ ಮುಂದುವರೆದಿರುತ್ತೆ ಅಂತ ಎಕ್ಸಾಂಪಲ್ ಕೊಟ್ಟರು. ಅದರಲ್ಲಿ ಡ್ರೈವರ್ಲೆಸ್ ಕಾರ್ ಅಂದರೆ ನಾವು ಒಂದು ಲೊಕೇಶನ್ ಹೇಳಿದರೆ ಆ ಲೊಕೇಶನ್ ಹೇಳ್ಬಿಟ್ಟು ಅಲ್ಲಿ ಕೂತ್ಕೊಂಡ್ರೆ ನಮ್ಮನ್ನು ಅದೊಂದು ನಾವು ಯಾವ ಲೊಕೇಶನ್ಗೆ ಹೇಳಿರ್ತೀವಿ ಆ ಲೊಕೇಶನ್ಗೆ ಅದು ಕರ್ಕೊಂಡು ಹೋಗ್ಬಿಟ್ಟು ನಮ್ಮನ್ನು ಅಲ್ಲಿಗೆ ಬಿಡುತ್ತೆ. ನೆಕ್ಸ್ಟ್ ನಮಗೆ ಏನಾದರೂ ಥಿಂಗ್ಸ್ ಬೇಕು ಅಂದರೆ ಸಾಕು, ನಾವು ಆ ಲೊಕೇಶನ್ ಹೇಳಿದರೆ ಕಾರ್ ಆಟೋಮೆಟಿಕ್ಕಾಗಿ ಅಲ್ಲಿಗೆ ಹೋಗುತ್ತೆ. ಅಲ್ಲಿಂದ ಹೋಗ್ಬಿಟ್ಟು ಅಲ್ಲಿ ಯಾರನ್ನಾದ್ರೂ ಕರ್ಕೊಬರ್ಬೇಕು ಅಥವಾ ಏನಾದರೂ ಐಟಮ್ಸ್ನ ತರಬೇಕು ಅಂದರೆ ಅಲ್ಲಿಂದ ತಗೊಂಡು ಬರುತ್ತೆ. ಈ ಥರ ನಮ್ಮ ಟೆಕ್ನಾಲಜಿ ಇಂಪ್ರೂವ್ ಆಗುತ್ತೆ ಅಂತ. ಇದರಿಂದ ಅಡ್ವಾಂಟೇಜಸ್ ಏನು ಅಂತ ಹೇಳಿದರೆ, ಆಕ್ಸಿಡೆಂಟ್ಸ್ ಒಂದು ಕಮ್ಮಿ ಆಗ್ಬೋದು, ನೆಕ್ಸ್ಟು ಟ್ರಾಫಿಕ್ನ ಕಂಟ್ರೋಲ್ ಮಾಡ್ಬೋದು, ಆಮೇಲೆ ಟೈಮ್ನ ಮ್ಯಾನೇಜ್ಮೆಂಟ್ ಮಾಡ್ಬೋದು. ಅಂದರೆ ಆ ಟೈಮಲ್ಲಿ ನಾವು ಬೇರೆ ವರ್ಕ್ಸ್ನೆಲ್ಲ ಮಾಡ್ಕೋಬೋದು. ಅದೇ ರೀತಿ ಡಿಸ್ಅಡ್ವಾಂಟೇಜಸ್ ಇದೆ, ಅಂದರೆ ಅನ್ಎಂಪ್ಲಾಯ್ಮೆಂಟ್ ಬರ್ಬೋದು. ಎಷ್ಟೋ ಜನರು ಡ್ರೈವಿಂಗ್ ಮುಖಾಂತರನೇ ಅವ್ರ ಜೀವನನ ರೂಪಿಸ್ಕೊಳ್ತಾ ಇದ್ದಾರೆ. ಎಕ್ಸಾಂಪಲ್ ಆಟೋ ಡ್ರೈವರ್ಸ್ ಆಗಿರ್ಬೋದು, ಬಸ್ ಡ್ರೈವರ್ಸ್ ಆಗಿರ್ಬೋದು. ಇದೇ ಥರ ತುಂಬ ಜನರು ಅವರ ಒಂದು ಡ್ರೈವಿಂಗಲ್ಲಿ ಅವರ ಮನೆ ಒಂದು ಜೀವನನ ನಡೆಸ್ತಾ ಇದ್ದಾರೆ. ಇದರಿಂದ ಅದರ ಮೇಲೆ ಕೂಡ ಪರಿಣಾಮ ಬೀಳಬಹುದು. ಇದೆಲ್ಲದನ್ನ ಒಂದು ಟ್ಯಾಲಿ ಮಾಡಿ ನೋಡಿದಾಗ, ಅಂದರೆ ಗಮನಿಸಿದಾಗ ನನಗೆ ಕ್ಲಾಸಲ್ಲಿ ಒಂದು ಕ್ವಶನ್ ಅರೈಸ್ ಆಯಿತು. ಅದಕ್ಕೆ ಒಂದು ಈ ವಿಡಿಯೋನ ಮಾಡಿದ್ದೀನಿ. ಏನಂತ ಹೇಳಿದರೆ, ಈಗ ಡ್ರೈವರ್ಲೆಸ್ ಕಾರ್ ಆದಮೇಲೆ ನೆಕ್ಸ್ಟು ಲೈಸೆನ್ಸ್ದ ಅವಶ್ಯಕತೆ ಇರುತ್ತಾ ಅಂತ ನಿಮಗೆ ಏನು ಅನಿಸುತ್ತೆ ಅದನ್ನು ಹಾನೆಸ್ಟಾಗಿ ಕಮೆಂಟ್ ಮಾಡಿ. ಬೈ.